5 ರೂಪಾಯಿ ಒಂದು ದೋಸೆ. 5 ರೂಪಾಯಿ ಒಂದು ದೋಸೆ, 20 ರೂಪಾಯಿ ಪ್ಲೇಟ್. ಎಷ್ಟು ಇಡ್ಲಿ ಬರುತ್ತೆ? 4 ಇಡ್ಲಿ 2 ದೋಸೆ. ತುಂಬ ಸೂಪರ್. ಎಲ್ಲ ಐಟಮು ಚೆನ್ನಾಗಿದೆ. ಓಕೆ, ಮಾಡ್ತೀವಿ. ನಾ ಒಂದು ಮಾತು ಹೇಳಿ. ಅವ್ರ ಅಜ್ಜಿ ಅವರು ಅವಾಗ್ಲಿಂದ ಅದನ್ನೇ ಮಾಡ್ತಿರೋದು. ಅವ್ರ ಅಜ್ಜಿ ದೋಸೆ ಎಲ್ಲ ಇಡ್ಲಿ ತಾಯಿ ಇಡ್ಲಿ ಚಟ್ನಿ ಮಾಡ್ತಿದ್ರು. ಇವತ್ತು ಅವ್ರು ಅದೇ ಮಾಡ್ತಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿರುವಂಥದ್ದು ಹೊಸಪೇಟೆಯಲ್ಲಿ ಗಣೇಶ್ ಅವರು 17 ವರ್ಷದಿಂದ ಇಡ್ಲಿ ದೋಸೆ ವಡೆ ವ್ಯಾಪಾರ ಮಾಡ್ತಿದ್ದಾರೆ. ಇದನ್ನ ಶುರು ಮಾಡಿದ್ದು ಅವರ ಅಜ್ಜಿ ಮತ್ತೆ ಅವರ ಅಮ್ಮ ಇದೇ ಜಾಗದಲ್ಲಿ. ಈಗ ಇವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವರ ಈ ವ್ಯಾಪಾರನ ಏನ್ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಹೋಟೆಲ್ ಅನ್ನಕ್ಕೆ ಬಿಲ್ಡಿಂಗ್ ಇಲ್ಲ, ಫುಡ್ ಕಾರ್ಟ್ ಅನ್ನಕ್ಕೆ ಗಾಡಿ ಇಲ್ಲ. ಆಗಿಂದನೂ ಕೂಡ ಇವರು ಮತ್ತೆ ಇವರಮ್ಮ ಮತ್ತೆ ಇವರ ಅಜ್ಜಿ ರೋಡ್ ಸೈಡ್ ನಲ್ಲೇ ಈ ತರ ಒಂದು ಶೀಟ್ ಹಾಕೊಂಡು ಟಿಫನ್ ನ ವ್ಯಾಪಾರ ಮಾಡ್ತಾ ಇದ್ದಾರೆ. ರೋಡ್ ಸೈಡ್ ನಲ್ಲಿ ಇವರು ವ್ಯಾಪಾರ ಮಾಡ್ತಿದ್ರು ಕೂಡ ಇವರ ಫ್ಯಾನ್ ಬೇಸ್ ನೆಕ್ಸ್ಟ್ ಲೆವೆಲ್ ಇತ್ತು. ಇವರು ವ್ಯಾಪಾರ ಸ್ಟಾರ್ಟ್ ಮಾಡೋದು ಬೆಳಿಗ್ಗೆ 8 ಗಂಟೆಗೆ. ಇವರು ಬರಕ್ ಮುಂಚೆನೆ ಕಸ್ಟಮರ್ಸ್ ಬಂದು ಕಾಯ್ತಾ ಇರ್ತಾರೆ. ಇನ್ನು ಇವ್ರ ಫ್ಯಾನ್ ಬೇಸ್ ಯಾಕೆ ಈ ತರ ಅಂದ್ರೆ, ಇಲ್ಲಿ ಸಿಗೋ ಟಿಫನ್ ಟ್ರೂಲಿ ಹೋಮ್ ಫುಡ್ ಮತ್ತೆ ತುಂಬಾನೇ ಬಡ್ಜೆಟ್ ಫ್ರೆಂಡ್ಲಿ. ರೇಟ್ ಎಷ್ಟು ಅಂತೀರಾ? 4 ಇಡ್ಲಿ 2 ವಡೆ 20 ರೂಪಾಯಿ, ಒಂದು ದೋಸೆ 5 ರೂಪಾಯಿ, ಜೊತೆಗೆ ಚಟ್ನಿ ಮಾತ್ರ ಇರುತ್ತೆ. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವಂತ ಟೈಮ್ ಆಗಿದೆ, ಬನ್ನಿ. ಸರ್ ನಮಸ್ಕಾರ. ಸರ್ ಹೇಳಿ ಸರ್. ನಿಮ್ಮ ಹೆಸರು? ಗಣೇಶ್ ಅಂತ ಹೇಳಿ. ಓಕೆ, ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ? 18 ವರ್ಷ. ಓಕೆ, ಸೊ ಏನೇನು ವ್ಯಾಪಾರ ಮಾಡ್ತೀರಾ ಸರ್ ಇಲ್ಲಿ? ಇಡ್ಲಿ ದೋಸೆ ವಡೆ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಎಷ್ಟು ಸರ್ ಇಡ್ಲಿ ಎಷ್ಟು, ದೋಸೆ ಎಷ್ಟು? ಪ್ಲೇಟ್ ಸರ್. 20 ರೂಪಾಯಿ ಪ್ಲೇಟ್. ಎಷ್ಟು ಇಡ್ಲಿ ಬರುತ್ತೆ? 4 ಇಡ್ಲಿ 2 ದೋಸೆ. ಓಕೆ, ಸೊ 17 ವರ್ಷದಿಂದ ಇದೇ ಜಾಗದಲ್ಲೇ ಇದ್ದೀರಾ? ಓಕೆ, ಇದು ಬಿಟ್ಟು ಬೇರೆ ಎಲ್ಲಾದರೂ ಇದೆಯಾ? ಬೇರೆ ಎಲ್ಲಾದರೂ ಮಾಡ್ತೀರಾ? ಇಲ್ಲೇ ಫಿಕ್ಸು. ಎಷ್ಟು ಗಂಟೆಗೆ ಬರ್ತೀರಾ ಬೆಳಿಗ್ಗೆ? 7:45 ಸರ್. 7:45ಗೆ. 10 ಗಂಟೆ ಒಳಗೆ 10 ಗಂಟೆ ಒಳಗೆ ಮನೆಗೆ ಹೊಟ್ಟೋಗ್ತೀರಾ? ಓಕೆ, ದೋಸೆ ಎಲ್ಲ ಎಷ್ಟು ಸರ್? 5 ರೂಪಾಯಿ ಒಂದು ದೋಸೆ. 5 ರೂಪಾಯಿ ಒಂದು ದೋಸೆ. ಏನು ಲಾಭ ಆಗುತ್ತೆ ನಿಮ್ಗೆ 5 ರೂಪಾಯಿ ದೋಸೆಗೆ? ಅಕ್ಕಿ ದೋಸೆ ಅಲ್ಲ, ಮಸಾಲೆ ನಮ್ಮ ಏನು ಸಾಗು ಈಗ ಕೊಡಲ್ಲ, ಗಂಟೆ ಕೊಡೋದು ಚಟ್ನಿ ಅಷ್ಟೇ. ಹಾಂ, ಬರೀ ಚಟ್ನಿ ಮಾತ್ರ. ಏನೇ ತೊಗೊಂಡ್ರೆ ಚಟ್ನಿ ಮಾತ್ರ. ಓಕೆ,
ಸೊ ನೀವು 7:45 ಇಲ್ಲಿ ಬರಬೇಕಾದ್ರೆ ಎಷ್ಟು ಗಂಟೆಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊತೀರಾ? 4:30 ಸ್ಟಾರ್ಟ್ ಸರ್. ಬೆಳಿಗ್ಗೆ 4:15 ಸ್ಟಾರ್ಟ್ ಮಾಡ್ಕೊತೀರಾ? ಓಕೆ. ಎಲ್ಲ ಖಾಲಿ ಮಾಡ್ಕೊತೀರಾ 10 ಗಂಟೆಗೆ? ಓಕೆ. ಅಡ್ರೆಸ್ಸು ಇದು ನಿಯರ್ ರಾಮ ಟ್ಯಾಕ್ಸಿ ಸರ್. ನಿಯರ್ ರಾಮ ಟಾಕೀಸಾ? ಹನುಮಾನ್ ಸ್ಟ್ಯಾಚ್ಯೂ ಹತ್ರ. ಓಕೆ. ರಜಾ ಏನಾದರೂ ಮಾಡ್ತೀರಾ? ಏನಿಲ್ಲ ಸರ್. ಭಾನುವಾರ ಇನ್ನೊಂದು ಮ್ಯಾರೇಜ್ ಗಿರೇಜ್ ಎಲ್ಲಾದರೂ ಹೋಗೋದು, ಊರು ಹೊರಗೆ ಹೋಗೋದಿದ್ರೆ ಮಾಡ್ತೀರಾ? ಲೋಕಲಲ್ಲಿ ಇದ್ರೆ ಮಾಡಲ್ಲ. ಓಕೆ. ಫಸ್ಟ್ ಟೈಮ್ ತಿಂದಿದ್ದಾ? ಓಕೆ. ಯಾವ ಊರು? ಹಾಸನ್. ಸೊ ಇಲ್ಲಿ ಬಂದಾಗ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದಾರೆ. ಹೆಂಗೆ ಅನಿಸ್ತು? ಚೆನ್ನಾಗಿದೆ, ಸಾಫ್ಟ್ ಇದೆ, ದೋಸೆ ಚೆನ್ನಾಗಿದೆ, ಚಟ್ನಿ ಸೂಪರು. ದೋಸೆ ಎಲ್ಲ ಬರೀ 5 ರೂಪಾಯಿ ಅಂತೆ. ಪರವಾಗಿಲ್ಲ, ಚೀಪಾಗಿ ಕೊಡ್ತಾ ಇದ್ದಾರೆ ಹಳಬ್ರು. ಹಾಂ, ಭಾಳ ಸೂಪರ್. ಹೌದಾ? ತುಂಬ ಸೂಪರ್. ಓಕೆ. ಯಾವ್ದು ಚೆನ್ನಾಗಿದೆ? ಇಡ್ಲಿ ಚೆನ್ನಾಗಿದೆಯಾ? ಎಲ್ಲ ಐಟಮು ಚೆನ್ನಾಗಿದೆ. ಓಕೆ, ಮಾಡ್ತೀನಿ. ನಾ ಒಂದು ಮಾತು ಹೇಳಿ. ಅವ್ರ ಅಜ್ಜಿ ಅವರು ಅವಾಗ್ಲಿಂದ ಅದನ್ನೇ ಮಾಡ್ತಿರೋದು. ಅವ್ರ ಅಜ್ಜಿ ದೋಸೆ ಎಲ್ಲ ಇಡ್ಲಿ, ತಾಯಿ ಇಡ್ಲಿ ಚಟ್ನಿ ಮಾಡ್ತಿದ್ರು. ಇವತ್ತು ಅವ್ರು ಅದೇ ಮಾಡ್ತಾರೆ. ಒಳ್ಳೆ ಟೇಸ್ಟು, ನ್ಯಾಚುರಲ್ ಅಲ್ಲ. ಅದು ಮನೆಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಫುಡ್ ಅದು. ಹೆಂಗಿರೋದು ಹಂಗಿದೆ. ಸಸ್ತ, ಭಾಳ ಸಸ್ತ. ಬಡವರಿಗೆಲ್ಲ ಅದು ಎಲ್ಲರಿಗೆ ಅದು. ಅದೇ ಬಡವರಿಗೆಲ್ಲ ತಿಂಬಾರಿಗೆ ಅದು ತಿನ್ನಲೇಬೇಕು ಅಂಬಾರಿಗೆ. ಗಣೇಶ್ ಅವ್ರನ್ನ ಮತ್ತು ಅವ್ರಿಗೆ ಬರೋ ಕಸ್ಟಮರ್ಸ್ನ ಮಾತಾಡ್ಸಿದಾದ್ಮೇಲೆ ನಾನು ಕೂಡ ಇಡ್ಲಿ ವಡೆ ತೊಗೊಂಡೆ. ನನ್ನ ಪ್ರಕಾರ ಬೆಸ್ಟ್ ಇಡ್ಲಿ. ನನಗೂ ಶಾಕ್ ಆಯಿತು. ಬೆಂಗಳೂರಲ್ಲಿ 10 ರೂಪಾಯಿ ಕೊಟ್ಟರು ಕೂಡ ಇಷ್ಟು ಸ್ಮೂತಾಗಿರೋ ಇಡ್ಲಿ ಸಿಗಲ್ಲ. ವಡೆ ಕೂಡ ಸಖತ್ ಕ್ರಿಸ್ಪಿಯಾಗಿತ್ತು. ಅದ್ರ ಜೊತೆಗೆ ಚಟ್ನಿ ಮಸ್ತ್ ಕಾಂಬಿನೇಷನ್ ಆಗಿತ್ತು. ನೀವು ಯಾರಾದರೂ ಹೊಸಪೇಟೆ ಬಂದರೆ ಈ ಜಾಗನ ವಿಸಿಟ್ ಮಾಡೋದನ್ನು ಮರಿಬೇಡಿ. ಕಂಪ್ಲೀಟ್ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.